ನಮಸ್ಕಾರ. ಬೆಳಗ್ಗೆ 6 ಗಂಟೆಗೆ ಒಂದು ಫೈರ್ ಕಾಲ್ ಬಂದಿತ್ತು. ಹೊಡ್ತಾ ಇದ್ವಿ, ಕಟ್ಟಿಗೆ ಅಡ್ಡ ಫೈರ್ ಅಂತ ಹೇಳಿದರು. ಅದಕ್ಕಂತಲೇ ನಾವು ಕೂಡ ಅತಿ ವೇಗವಾಗಿಯೇ ಹೋಗ್ತಾ ಇದ್ವಿ. ಬೆಳಗ್ಗೆ ಸ್ವಲ್ಪ ಟ್ರಾಫಿಕ್ ಕೂಡ ಕಡಿಮೆ ಇತ್ತು. ಬಟ್ ದುರಾದೃಷ್ಟ ಏನಂದರೆ ಟ್ರೈನ್ ಬರ್ತಾ ಇದೆ ಅಂತ ಗೇಟ್ ಕೂಡ ಹಾಕಿದ್ರು. ನಾನು ಈ ಸಂದರ್ಭದಲ್ಲಿ ನಿಮ್ಗೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಈಗ ನಾವು ಗೇಟ್ ಹತ್ರನೇ ಇದ್ದೇವೆ ಅಂದ್ಕೊಳ್ಳೋಣ, ಟ್ರೈನ್ ಇನ್ನೂ ದೂರನೇ ಇದೆ. ಈ ಸಂದರ್ಭದಲ್ಲಿ ನಾವು ಟ್ರೈನ್ ಇನ್ನೂ ದೂರ ಇದೆ ಅಂದ್ಕೊಂಡು ಗೇಟನ್ನು ತೆಗೆಸಿ ನಾವು ಫೈರ್ ಕಾಲ್ಗೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಕೊಂಡು ನಾವು ಮೂವ್ ಆಗ್ಬೋದಾ ಆಗಬಾರ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವಿನ್ನೂ ಫೈರ್ ಕಾಲ್ಗೆ ರೀಚ್ ಆಗೋಕ್ಕೆ ಇನ್ನೂ 2 ಕಿಲೋಮೀಟ್ರ್ ಇತ್ತು. ನಾವು ಹೋಗಬೇಕಾದ್ರೆ ಯಾವಾಗಲೂ ಗಾಡಿನಲ್ಲೇ ನಾವು ರೆಡಿ ಆಗ್ತೀವಿ, ಹೆಲ್ಮೆಟನ್ನು ಹಾಕ್ಕೊಂಡು ಗಂಬೂಟ್ಗಳನ್ನ ಹಾಕ್ಕೊಂಡು. ಫೈರ್ ಕಾಲ್ ರೀಚ್ ಆಗ್ತಿದ್ದಂಗೆ ನಾವು ರೆಡಿಯಾಗಿ ಕೆಳಗಡೆ ಇಳಿಯೋದು. ಟ್ರೈನ್ ಪಾಸ್ ಆದ ತಕ್ಷಣ ನಾವಂತೂ ಫೈರ್ ಕಾಲ್ಗೆ ನುಗ್ಗಿ ಮುಂದೆ ಹೋದ್ವಿ. ಇನ್ನೇನು ಫೈರ್ ಕಾಲ್ ಸ್ಪಾಟ್ ಬರುತ್ತೆ, ಇನ್ನೊಂದು 500 ಮೀಟ್ರ್ ಇರ್ಬೋದು. ಇನ್ನೇನು ನಾವು ಹೋಗೋಷ್ಟರಲ್ಲೇ ಆ ಶಾಪ್ ಅವರೇ ಒಂದು ಪೈಪ್ ತೊಗೊಂಡು ನೀರನ್ನು ಆ್ಯಕ್ಚುಲಿ ಹೊಡಿತಾ ಇದ್ದರು. ಒಂದು ಒಳ್ಳೆ ಕೆಲಸ. ಬಟ್ ಬೆಂಕಿನ ಫೈರ್ ಡಿಪಾರ್ಟ್ಮೆಂಟ್ ಅವರೇ ಆರಿಸ್ಬೇಕಂತ ಏನಿಲ್ಲ. ನಿಮ್ಗೆ ಅನುಕೂಲ ಆಗೋ ಥರ ನೀರು ಹಾಗೂ ಪೈಪ್ ವ್ಯವಸ್ಥೆ ಇದ್ದರೆ ನೀವು ಕೂಡ ಆರಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹೋಗೋಕ್ಕಿಂತ ಮುಂಚೆ ಅದು ಚೆನ್ನಾಗಿತ್ತು. ಬಟ್ ನಾವು ಹೋದ್ಮೇಲೆ ಇನ್ನೇನು ನಾವು ಪೈಪ್ ತೊಗೊಂಡು ಹೊಡಿತಿರ್ಬೇಕಾದ್ರೆ ಆ ದೊಡ್ಡ ಗೋಡೆನೇ ಹೀಟ್ ಹೆಚ್ಚಾಗಿ ಬಿದ್ದೋಯ್ತು. ಅದು ನಾವು ಬಂದ ಮೇಲೆ ಆಗೋಯ್ತು, ಚೆನ್ನಾಗೋಯ್ತು. ಬಟ್ ನಾವು ಬರೋಕ್ಕಿಂತ ಮುಂಚೆನೇ ಏನಾದರೂ ಆಗಿದ್ದರೆ ನೀವು ಆ ಜಾಗದಲ್ಲಿದ್ದರೆ ಸುಮ್ಮನೆ ತೊಂದರೆ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಗೇರ್ಸ್ ಇರುತ್ತೆ, ಹೆಲ್ಮೆಟ್ ಇರುತ್ತೆ, ಗಂಬೂಟ್ಸ್ ಇರುತ್ತೆ, ನಮ್ಮದೆಲ್ಲ ಪ್ರಿಕಾಷನ್ಸಲ್ಲಿ ನಾವು ಇರೋದು. ನೀವು ಯಾವುದೇ ಕಾರಣಕ್ಕೂ ರಿಸ್ಕ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಬಟ್ ಈ ಬ್ರದರ್ಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದರೆ ನಾವು ಬರೋವರೆಗೂ ಬೆಂಕಿನ ಹೆಚ್ಚಿಗೆ ಆಗದೇ ಇರೋ ಥರ ಅವ್ರು ನೋಡ್ಕೊಂಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಬ್ರದರ್. ಹಾಗೂ ನಾವು ನಿರಂತರವಾಗಿ ಈ ಬೆಂಕಿನ ಆರಿಸಿದ್ವಿ. ಹಾಗೂ ನೀವು ಇಲ್ಲಿ ಅನ್ಕೋಬೋದು, ಯಾವುದೇ ರೀತಿ ಬೆಂಕಿನೇ ಕಾಣ್ತಾ ಇಲ್ಲಲ್ಲ, ಇವರೇನು ಆರಿಸ್ತಾವ್ರೆ. ಬಟ್ ನಿಮಗೆ ಕಾಣೋದಿಲ್ಲ. ಬಟ್ ಒಳಗಡೆ ಕೆಂಡ ಇರುತ್ತೆ. ಆ ಕೆಂಡ ಸಂಪೂರ್ಣವಾಗಿ ಆರೋವರೆಗೂ ಆ ಬೆಂಕಿ ಹತ್ತಾನೇ ಇರುತ್ತೆ. ನಾವು ಯಾವತ್ತೂ ಕೆಂಡನ ಸಂಪೂರ್ಣವಾಗಿ ಆರಿಸಿನೇ ಹೋಗೋದು. ನಾವು ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡಿಕೊಟ್ವಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.